ನಾಗಮಂಗಲ ಪಟ್ಟಣದ ಟ್ಯಾಂಕ್ ಮೈದಾನದಲ್ಲಿ ಚಿಕ್ಕ ವೀರನಕೊಪ್ಪಲು, ಬೆಟ್ಟದ ಮಲ್ಲೇನಹಳ್ಳಿ, ಬದರಿಕೊಪ್ಪಲು ಸೇರಿದಂತೆ 20 ಗ್ರಾಮಗಳ ಭಕ್ತರಿಂದ ನೂತನವಾಗಿ ನಿರ್ಮಾಣವಾಗಿರುವ ಶನೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ 13ನೇ ವರ್ಷದ ಅನ್ನದಾನ ಮತ್ತು ರಾಜ ಸತ್ಯವ್ರತ ಎಂಬ ನಾಟಕವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಆಯೋಜಕರು ತಿಳಿಸಿದ್ದಾರೆ. ಇದೇ 21/2016 ಶನಿವಾರ ಪಟ್ಟಣದ ಗ್ರಾಮ ದೇವತೆ ಬಡಗೋಡಮ್ಮ, ಬದರಿಕೊಪ್ಪಲು ಗ್ರಾಮದ ಬಂದಮ್ಮ, ರೇಣುಕಾ ಯಲ್ಲಮ್ಮ ಸೇರಿದಂತೆ 5 ದೇವರುಗಳ ಸಂಗಮವಾಗಲಿದ್ದು, ಅಂದು ಮುಂಜಾನೆ ಶನೇಶ್ವರನಿಗೆ ಹೂವು, ಹೊಂಬಾಳೆ, ತಂಬಿಟ್ಟಿನ ಆರತಿಯನ್ನು ಏರ್ಪಡಿಸಲಾಗಿದೆ. ನಂತರ ತಮಟೆ ವಾದ್ಯದೊಂದಿಗೆ ಮಹಾಮಂಗಳಾರತಿಯಾಗಲಿದ್ದು, ಸುಮಾರು 5,000ಕ್ಕೂ ಹೆಚ್ಚು ಭಕ್ತರು ಆಗಮಿಸಲಿದ್ದು, ಅನ್ನದಾನವನ್ನು ಏರ್ಪಡಿಸಲಾಗಿದೆ. ಅದೇ ದಿನ ಸಂಜೆ 8 ಗಂಟೆಗೆ ಸ್ವಾಮಿ ಶನಿದೇವರ ಮಹಿಮೆಯುಳ್ಳ ರಾಜ ಸತ್ಯವ್ರತ ಎಂಬ ಹರಿಕಥೆಯನ್ನು ಸಹ ಏರ್ಪಡಿಸಲಾಗಿದೆ ಎಂದು ಮಂಡಳಿಯ ನಾಗೇಶ್, ಸತೀಶ್ ಮತ್ತು ಗಂಗಾಧರ್ ತಿಳಿಸಿದ್ದಾರೆ. ನಾಗಮಂಗಲ ಟೌನ್, ಮಂಡ್ಯ ಜಿಲ್ಲೆ ನಾಗಮಂಗಲ ಟೌನಿನಲ್ಲಿ 8ನೇ ವಾರ್ಡು ಟ್ಯಾಂಕ್ ಮೈದಾನದಲ್ಲಿ ಶನೇಶ್ವರ ದೇವಸ್ಥಾನ ನಿರ್ಮಾಣ ಆಗಿರೋದ್ರಿಂದ ಪರಮಾತ್ಮನ ಸೇವೆ ಇದು 13ನೇ ವರ್ಷದ್ದು. 21/2/26ನೇ ಇಸ್ವಿಯಿಂದ ಶನಿವಾರದಂದು 5 ದೇವರು ಕೂಟಗಳು ಸೇರಿ ಹೂವಂಬಾಳೆ, ಎಳ್ಳು ಆರತಿ ಇರುತ್ತೆ. ಇದೇ ಮಧ್ಯಾಹ್ನ 12 ಗಂಟೆಗೆ ಸ್ವಾಮಿ ಪ್ರಸಾದ ಅನ್ನ ಸಂತರ್ಪಣೆ ಇರ್ತದೆ. ಬರುವಂಥ ಭಕ್ತಾದಿಗಳಿಗೆ ಎಷ್ಟೇ ಜನ ಇದ್ರೂ ಕೂಡ ನೀವು ಬನ್ನಿ, ಸುತ್ತಮುತ್ತಲ ಗ್ರಾಮಸ್ಥರು ಇಲ್ಲಿಗೆ ಬರಬೇಕು, ಬಂದು ಈ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕು. ಆ ಪರಮಾತ್ಮನ ಪ್ರಸಾದವನ್ನು ನೀವೆಲ್ಲರೂ ಕೂಡ ಸ್ವೀಕಾರ ಮಾಡಬೇಕು ಅಂತ ನಾನು ನಿಮ್ಮಲ್ಲೆಲ್ಲ ಮನವಿ ಮಾಡಿ ಕೇಳ್ಕೊಂತೀನಿ. ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಬರಬೇಕು. ಇದೇ ಇರುತ್ತೆ. ಪರಮಾತ್ಮನ ಸೇವೆಗೆ ಎಲ್ಲರೂ ಕೂಡ ಬಂದು ಅವನ ಆಶೀರ್ವಾದ ಪಡೀರಿ. ನಿಮ್ಗೆ ಎಂಥ ಕಷ್ಟ ಇದ್ರೂ ಕೂಡ ಇಲ್ಲಿ ಬನ್ನಿ, ತುಂಬ ಒಳ್ಳೇದಾಗ್ತದೆ ಅಂತ ಹೇಳ್ತೀನಿ. ಆ ಪರಮಾತ್ಮನ ನಂಬಿ, ಆ ಪರಮಾತ್ಮನ ಆಶೀರ್ವಾದ ನಾವೆಲ್ಲರೂ ಕೂಡ ಪಡ್ಕೊಳ್ಳೋಣ.